ಇದು ಪ್ರೇಮ ಕಾವ್ಯ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗುತ್ತೆ. ಕಣವ ಎಲ್ಲರೂ ಅವ್ರವ್ರ ಬಿಲ ಅಂದರೆ ಅದು ಹಿಲಿ ಹೆಗಣ ಇರುತ್ತಲ್ಲ ಅದರೊಳಗೆ ಬ್ಯುಸಿ ಇದ್ದಾರೆ ಕಣವ ಅಂತ. ತಾತ ಎಲ್ಲರ ಲೈಫು ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಹಂಗಂದ್ರೆ ಹೆಂಗವ್ವ, ಮನುಷ್ಯ ಆಗಿ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಒಬ್ರಿಗೊಬ್ರು ನಿಂದಿರಬೇಕು ಅಂತೆಲ್ಲ ಹೇಳ್ತಾರೆ. ತಾತ ಯಾರು ಅರ್ಥನೇ ಮಾಡ್ಕೊಳಲ್ಲ ಇವಾಗ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಬಂದು ಇಲ್ಲಿ ಫ್ರೆಂಡ್ ಹತ್ರ ಮಾತಾಡ್ತಾನೆ. ಏನೇ ಅದಂದರೆ ಆ ತಾತನೇ ವಾಚ್ಮ್ಯಾನ್ ತಾತ ಕೊಟ್ಟಿದ್ದು ಅಪಾಯಿಂಟ್ಮೆಂಟ್ ಅಂತ. ಹೌದಾ ಅಂತೆಲ್ಲ ಹೇಳಿದ್ದು. ಎಲ್ಲ ಸ್ವಾರ್ಥಿಗಳಿದ್ದಾರೆ, ಆದರೂ ಇಂಥ ಒಬ್ಬರು ಜನ ಇರ್ತಾರಲ್ಲ ಅಂತೆಲ್ಲ. ಯಾಕೆ ನಿನ್ನ ಗಂಡಗೆ ಬೈತೀಯ ಅಂತೆ. ನಾನು ಬೈತಾರೆ ನನ್ನ ಗಂಡಗೆ ಅಲ್ಲಿ ಆ ಪ್ರೊಫೆಸರ್ ನಿನ್ನೆ ಏನಾಯಿತು ಅಂತಂದರೆ ಅಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಆ ಪ್ರೊಫೆಸರು ಆಕೆಗೇನೋ ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿ ಆ ಕೈ ಹಿಡ್ಕೊಂಡು ನಿನ್ನ ಕೈ ಏನೋ ಗಾಯ ಆಗಿದೆಯಲ್ಲ ಅಂತೆಲ್ಲ ಹೇಳಿ ಸಂಜೆ ಸಿಗು ನೀನು ಕ್ಲಿನಿಕ್ ಕರ್ಕೊಂಡು ಹೋಗ್ತೀನಿ ಅಂದ. ಕೈ ಬಿಡಿ ಸರ್, ಫಸ್ಟಿಗೆ ಎಲ್ಲ ಹಿಂಗೆ ಅನ್ನೋದು, ಆಮೇಲೆಲ್ಲ ಹೋಗ್ತಾ ಸರ್ ಹೋಗ್ತಾರೆ ಅಂತೆಲ್ಲ ಕೆಟ್ಟದಾಗಿ ಮಾತಾಡಿದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಅದನ್ನೆಲ್ಲ ಮಾದೇವ ನಿಂತು ಕೇಳಿಸ್ಕೊಂಡಿರ್ತಾನಲ್ಲ. ಆಯ್ತು ಕಣ್ಲ ಪ್ರೊಫೆಸರ್ ನಿಂದು ಪ್ರೊಫೆಸರ್ ಅವ್ರಿಗೆ ಎಲ್ಲ ಎಜುಕೇಟೆಡ್, ಸುಮ್ಮನೆ ಬೇಕಂತ ಪ್ರೊಫೆಸರ್ನಿಂದ ಐತೆ ಕಣೋ ಇವಾಗ ಮಾಡ್ತೀನಿ ಅಂತೆಲ್ಲ, ನಾಳೆ ನಿನ್ನ ಕೈ ಮುರಿಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಕಾವ್ಯ ಇವರೆಲ್ಲ ಹೋಗ್ಲಿ ಬಿಡು ಅಂತೆಲ್ಲ ಹೇಳಿ ಈ ನಾಳೆ ಆ ಪ್ರೊಫೆಸರ್ದು ಕೈ ಮುರಿದೋಗ್ತೈತೆ ನೋಡ್ಕಣವ. ಯಾಕಂದರೆ ನಿನಗೂ ನನ್ನ ವಯಸ್ಸಿನ ನೀವ್ಯಾಕೆ ಅಷ್ಟೊಂದು ಬೇಜಾರು, ನನಗೂ ನಿನ್ನ ವಯಸ್ಸಿನ ಮೊಮ್ಮಗಳಿದ್ದಾಳ ಕಣವ ಅಂತೆಲ್ಲ ಹೇಳ್ತಾನೆ. ಆ ತಾತ ಎಷ್ಟು ಒಳ್ಳೆ ನೋಡಿದ್ಯಾ ಅಂತೆಲ್ಲ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಯಾವ ಮಾದೇವ ನಾಳೆ ಸಿಗಲ್ಲ ನಿನ್ನ ದೈತಿ ಮಗನೇ, ಎಷ್ಟು ಧೈರ್ಯ ಇದ್ದರೆ ನಾನು ಹೆಂಡ್ತಿ ಕಾವ್ಯ ಮೇಲೆ ಕೈ ಮಡಗಿದ್ದೆ ಕಾಣಲ್ಲ ನೀನು ಅಂತೆಲ್ಲ ಹೇಳಿ ಒಳಗೆ ಗುಣ್ಕೊತಾ ಇರ್ತಾರೆ. ಇವಾಗ ಮಾರನೇ ದಿವಸ ಇಲ್ಲಿ ವಾಕಿಂಗ್ ಬಂದಿರ್ತಾರಲ್ಲ ಪ್ರೊಫೆಸರ್, ಅವ್ರನ್ನ ಫಾಲೋ ಮಾಡ್ಕೊಂಡು ಮಾದೇವ ಬಂದು ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರಿಗೆ ಇದು ಗೋಣಿಪಟ್ಟಿ ಹಾಕಿ ಮುಖಕ್ಕೆ ಹೊಡೆದು ಬಿಡ್ತಾನೆ. ಮುಖಕ್ಕೆ ಗೋಣಿಪಟ್ಟಿ ಹಾಕಿ ಯಾರ್ಲು ಬಿಡ್ಲು ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ಗೊತ್ತಾಗ್ತಿತ್ತಲ್ಲ ಅಂತ ಕೈ ಮುರಿತಾನ. ಹೆಂಗೆ ಬೇಕು ಹಂಗೆ ಅರ್ಥ ಆಯ್ತಾ, ಕೈ ಮುರಿದಾಗ ನಿನಗೆ ಅರ್ಥ ಆಯ್ತಾ ಅಂತ ಬಿಡಿಸಿ ಮತ್ತೆ ವಾಪಸ್ ಬಂದು ಹೊಡಿತಾನ. ಹೊಡೆದಾಗಿದೆ ಎಸ್ಕೇಪ್ ಆಗ್ಬಿಡ್ತು. ಚೆನ್ನಾಗಿದೆ. ಕೈ ಅಂತ ಪ್ರೊಫೆಸರ್ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕಾವ್ಯ ಇಲ್ಲಿ ಮನೆ ಒಳಗಡೆ ಬಂದಿರ್ತಾ ಗೇಟ್ ತಗೊಂಡು, ನಾನು ಮನೆ ಹೊರಗಡೆ ಇದ್ದೀನಿ ನೀವು ಬರ್ರಿ ಅಂತ ದಾಮಿನಿಗೆ ಫೋನ್ ಮಾಡ್ತಾ. ಅವಾಗ ದಾಮಿನಿ ಬಂದು ನೋಡ್ತಾ, ಕಾವ್ಯ ಪ್ರೇಮ ನೀನು ಯಾಕಮ್ಮ ಬರೋಕ್ಕೆ ಹೋಗಿದ್ದೆ ಅಂತೆ. ಅಲ್ಲ, ಅದು ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಅತ್ತೆ ಯಾವ ಮಾತ್ರೆ ತೊಗೊತಾರೆ ಯಾವುದಿಲ್ಲ, ಸ್ವಲ್ಪ ರಾಮನ ವಿಚಾರಿಸಿದ್ರೆ ಆಯಿತು, ತಲೆನೋವು ಇನ್ನೂ ಕಮ್ಮಿ ಆಗಿಲ್ಲ ಅಂತಾರೆ, ಹಾಗಾಗಿ ರಾಮನ ಹತ್ರ ಒಂದ್ಸಲ ಕರ್ಕೊಂಡು ಹೋಗೋಣ ಅಂದರೆ ಹಾಗೆಲ್ಲ ಏನೂ ಬೇಡಮ್ಮ ಅಂತೆಲ್ಲ ಹೇಳಿ ನಾನೇ ದೊಡ್ಡ ಡಾಕ್ಟ್ರ್ ಹತ್ರ ತೋರಿಸಿ. ಯಾವ ಡಾಕ್ಟ್ರ್ ಹೆಸರು ಹೇಳ ಅಂದರೆ ರಾಮ್ಗಂಗೂ ಪರಿಚಯ ಇರ್ತಾರಲ್ಲ ಮಾತಾಡ್ತಾರೆ. ಅದೆಲ್ಲ ಏನು ಬೇಡಮ್ಮ, ನಾನೇ ಆಮೇಲೆ ನೆನಪಾದ್ಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳಿ ಈ ಪ್ರೇಮಗೆ ಪ್ರತಿಯೊಂದು ವಿಷಯ ಪಂಚಮಿ ಹೇಳ್ತಿದ್ದಾಗ ಫಸ್ಟ್ ಪಂಚಮಿ ಒಂದು ಗತಿ ಕಾಣಿಸ್ಬೇಕು ಅಂತೆಲ್ಲ ಹೇಳಿ ಇಲ್ಲಿ ಪ್ರೇಮ ಎಲ್ಲೋಗಿದ್ದಿ ನೀನು ಇಷ್ಟೊತ್ತು ಅಂತೇಳಿ. ಎಲ್ಲ ರಾಮ್ ಹಿಂದೆ ಕೆಲಸ ಮಾಡ್ತಾಯಿದ್ದೀನಿ, ಅತ್ತೆ ಬಂದು ಹಸುವಾಗ್ತದೆ, ಸರಿ ಅಡುಗೆ ಮಾಡಿಬಿಡ್ತೀನಿ ತಡಿ ಇವಾಗ ಅಂತ. ಅಲ್ಲ ಪ್ರೇಮ ಇಲ್ಲಿ ಯಾರು ಬಂದಿದ್ದು ನೋಡಿದ್ರೆ ಅವರ ಅಮ್ಮ ಬಂದಿರ್ತಾರೆ. ಅಮ್ಮ ನೀನು ಯಾವಾಗ ಬಂದೆ ಅಂದೆ. ಇವಾಗೇ ಬಂದೆ ಕಣೆ, ನಾನು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮಾಡಬರೋದಾಗಿ ಇಷ್ಟೆಲ್ಲ ಆಗಿದೆ ನೋಡು ಅಂತೆಲ್ಲ ಹೇಳ್ತಾರೆ. ಹೆಂಗೆ ಬರಲಿ, ನೀನು ಕರಿತಾ ಇರೋ ಮನೆಗೆ ಹೊಸಲಿ ಯಾವುದು ಹೇಳಿ, ಈ ಸುಟ್ಟು ಬೂದಿ ಆಗಿರೋ ಮನೆಯೊಳಗೆ ನನ್ನ ಕರಿತೆಯಲ್ಲಿ ಬಾರೆ ನಿನಗೆ ಅಂತ ಮನೆ ಇಲ್ಲ ಹೋಗೋಣ ಅಂದರೆ. ಅಮ್ಮ ನೀನು ಕರೆದಂಗೆ ಅಪ್ಪ ಏನಾದರೂ ಕರೆದಿದೆ 1 ನಿಮಿಷದಲ್ಲಿ ಓಡಿ ಬಂದುಬಿಡ್ತಿದ್ದೆ. ರಾಮ್ ದಯವಿಟ್ಟು, ನಾನೇ ಬೇಡ ಅಂದೆ ಅತ್ತೆ ಅಂದೆ. ರಾಮ್ ದಯವಿಟ್ಟು ಕಳಿಸಪ್ಪ, ದಯವಿಟ್ಟು ಬನ್ನಿ ಅಪ್ಪ ನಮ್ಮ ಮನೆಗೆ ಅಂತೆಲ್ಲ ಹೇಳಿ ಕೈ ಮುಗಿದು ಕಾಲಿಡ್ತಾನೆ. ಆಮೇಲೆ ಪ್ರೇಮ ಹೋಗೋಣ ನಡಿ ಅಂತೆಲ್ಲ ಹೋಗಿ ಬಂದಿರ್ತಾರೆ. ಇಲ್ಲಿ ಬಂದಿರ್ತಾರಲ್ಲ, ಈ ಬಂದಿರೋ ಟೈಮ್ ಒಳಗೆ ಈ ಕಡೆ ಇವರು ಕಾವ್ಯ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಮಾತಾಡ್ಕೊತ ಬರ್ತಾ ಇರ್ಬೇಕಾದ್ರೆ ಆ ಪ್ರೊಫೆಸರು ಇಷ್ಟು ಕೀಳುಮಟ್ಟ ಇದೆ ಅಂತ ಗೊತ್ತಿಲ್ಲ ನೋಡಿ ಅಂತ ಎಲ್ಲ ಮಾತಾಡ್ತಾರೆ. ಅದೇ ಟೈಮ್ಗೆ ಪ್ರೊಫೆಸರ್ ಆ ತಾತ ಹೇಳ್ದಂಗೆ ಆ ಕೈ ಮುರಿದೋಗ್ಬಿಟ್ಟೈತೆ ಪ್ರೊಫೆಸರ್ದು ಅಂತೆಲ್ಲ ಹೇಳಿ ಇವರಿಬ್ಬರು ನಾಲ್ಗೆ ಮೇಲೆ ಮೊಚ್ಚೆ ಎಲ್ಲ ಮಾಡೇ ಒಂದೇ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ಫ್ರೆಂಡ್ ಅವರಮ್ಮ ಇಲ್ಲೇ ನಿಂತಿರಿ, ನಾನು ಹೋಗಿ ಆರತಿ ತೊಗೊಂಬರ್ತೀನಿ ಅಂತ. ಈ ಶಾರದಾ ಯಾಕೆ ಆರತಿ ತೊಗೊಂಬರ್ತೀಯ, ಇವ್ರಿಗೆ ಮನೆಯೊಳಗೆ ಬರೋಕ್ಕೆ ಏನೇ ಅಧಿಕಾರ ಇದೆ ಅಂತ. ಅಪ್ಪ ಅದು ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಕಾವ್ಯ ಒಂದು ಪ್ರಾಜೆಕ್ಟ್ ಅದು ಆರ್ಟಿಕಲ್ ಬರ್ಕೊಂಬಂದಿರ್ತಾ. ಆಕೆ ಬರ್ಕೊಂಬಂದಿರೋ ಆರ್ಟಿಕಲ್ ಸರಿ ಇಲ್ಲ, ಅದರಲ್ಲಿ ಸಾಲು ತಪ್ಪಿದೆ, ನೀವೆಲ್ಲಿ ತಪ್ಪಿದೆ ಅಂತ ಹೇಳಿದರೆ ನಾನು ಸರಿಪಡಿಸ್ಕೊಂಡೆ ಅಂತ ಹೇಳಿದೆ. ಓಹೋ, ಅದನ್ನು ನಾನೇ ಬೆಟ್ ಮಾಡಿ ತೋರಿಸ್ಬೇಕಾ ಅಂತೆಲ್ಲ ಹೇಳಿ ಪ್ರೊಫೆಸರ್ ಕೆಟ್ಟದಾಗಿ ಮಾತಾಡ್ತಾರೆ.
ಅಲ್ಲಿದ್ದ ಕಾವ್ಯ ಹೇಳ್ಕೊಂತ ಹೋಗ್ತಾಳೆ, ಈ ಪ್ರೊಫೆಸರ್ಗೆ ನಾವು ಬುದ್ಧಿನೇ ಬಂದಿಲ್ಲ, ಮಾಡ್ತೀನಿ ತಡಿ ಅಂತಂದೇಳಿ ಇಲ್ಲಿ ಮಹಾದೇವ ಅಡ್ಡ ನಿಂತಿರ್ತಾನೆ. ಸರಿ ರೀ, ಯಾರದು ನೀವು ರಸ್ತೆಯಲ್ಲಿ ಯಾಕ್ರಿ ನಿಂತಿದ್ದೀರಿ ಅಂತೆಲ್ಲ ಹೇಳ್ತಾ, ಯಾಕ್ರಿ ನಿಂತಿದ್ದೀರಿ ಅಂತೆಲ್ಲ ಹೇಳಿದಾಗ ಆವಾಗ ಸರ್ಕೊಂಡಂಗೆ ಮಾಡಿ ಅವ್ರನ್ನ ಒಳಗೆ ತಳ್ಳಿ ಬಾಗ್ಲಾಗ್ಬಿಡ್ತಾನೆ ಮಹಾದೇವ. ಇದು ನಾಳೆ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್, ಹ್ಯಾಂಡ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಮತ್ತು ಈ ಪ್ರೊಫೆಸರ್ಗೆ ಮಾಡ್ತೀನಿ ಅಂತೇಳಿ ಹೋಗಿ ಬಂದು ನೋಡಿದ್ರು ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತೆಗಿಯೋ ಬಾಕ್ಲು ಯಾರು ನೀನು, ಯಾಕೋ ನನ್ನ ಕೂಡ ಆಗ್ತಾ ಇದೆಯಾ ಅಂತ ಪ್ರೊಫೆಸರ್ ಎಷ್ಟೇ ಹೇಳಿದ್ರು ಮಹಾದೇವ ಲಾಕ್ ಮಾಡಿ ಹೊರಗೆ ನಿಂತು ಬಿಡ್ತಾನೆ. ಇದು ನಾಳೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್. ಸಾರಿ.